ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಬಂದು ಇದನ್ನ ನಾವು ರಾಜಗಿರ್ ಪಲ್ಯ ಅಂತ ಕರಿತೀವಿ. ಅಂದ್ರ ರಾಜಗಿರ್ ಸೊಪ್ಪಿನ ಪಲ್ಯ. ಸೊ ಈ ಪಲ್ಯ ಏನೈತ್ ನೋಡ್ರಿ, ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಅಂತೂ ಮಸ್ತ್ ಆಗ್ಬಿಡುತ್ತ. ಈ ರೀತಿ ಪಲ್ಯ ಏನಾರ ನಾವು ತಾಳ್ಸೋದಂತ ಕರಿತೀವಿ. ತಾಳಿಸ್ಕೊಟ್ರ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ಗ್ಯಾರಂಟಿ ತಿಂತಾರ ನೋಡ್ರಿ. ಸೊ ಮಾಡೋದ್ ಹೆಂಗಂತ ನೋಡೋಣ ಬರ್ರಿ. ಮೊದ್ಲಿಗೆ ಇಲ್ಲಿ ನಾನು ಏನೇನ್ ಬೇಕಂತ ಒಂದ್ಸರಿ ತೋರಿಸ್ಬಿಡ್ತೀನಿ. ಮೊದ್ಲಿಗೆ ಈ ರಾಜಗಿರಿ ಸೊಪ್ಪು ನೋಡ್ರಿ ಎಳಿದೈತಿ. ಇದನ್ನ ತೊಳೆದ್ ಬಿಟ್ಟು ಸ್ವಲ್ಪ ಒಂದ್ ಅರ್ಧ ತಾಸು ಒಂದು ಕಾಟನ್ ಬಟ್ಟೆ ಒಳಗ ಆರಾಕ್ ಇಟ್ಟಿದ್ದೆ ನಾನು. ಆರಿದ್ಮೇಲೆ ಇವಾಗ ವಾಪಸ್ ಬುಟ್ಟಿಗ್ ತಗೊಂಡಿ ನೋಡ್ರಿ. ಇಟ್ಕೊಂಡು ಇವಾಗ ಸೈಡ್ ಅಲ್ಲಿ ಏನೈತಲ್ಲ ನೀವ್ ನೋಡಾತ್ತೀರಿ ಉಳ್ಳಾಗಡ್ಡಿ ಏನಂತ ನೋಡ್ರಿ. ಈರುಳ್ಳಿ ಏನಂತ ಕರಿತೀರಲ್ಲ, 2 ಉಳ್ಳಾಗಡ್ಡಿ ಕಟ್ ಮಾಡೀನಿ. 3 ರಿಂದ 4 ಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಅರ್ಧ ಸ್ಪೂನ್ ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು ಇಷ್ಟೇ. ಜಾಸ್ತಿ ಏನು ಬೇಕಾಗಿಲ್ಲ, ಬರ್ರಿ ಮಾಡೋದ್ ನೋಡೋಣ. ಮೊದ್ಲಿಗೆ ನಾನಿಲ್ಲಿ ಗ್ಯಾಸ್‌ನ ಆನ್ ಮಾಡ್ಕೊಂಡು ಒಂದ್ ಕಡಾಯಿನ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಳತೀನಿ ನೋಡ್ರಿ. ಮತ್ತ ಈ ತಾಸು ಪಲ್ಯಾಗ ಏನೈತ್ ನೋಡ್ರಿ, ಜಾಸ್ತಿ ಎಣ್ಣಿನೂ ಬೇಕಾಗಂಗಿಲ್ಲ. ಆದ್ರೆ ಎಣ್ಣಿ ಕಮ್ಮಿ ಇದ್ರು ಟೇಸ್ಟ್ ಮಾತ್ರ ಭಾರಿ ಇರತ್ರಿ. ಎಣ್ಣಿ ನೋಡ್ರಿ ಇಲ್ಲಿ ಕಾಯ್ತಿದ್ದಂಗನ ಏನೈತಲ್ಲ, ನಾನು ಜೀರಿಗಿನ ಹಾಕೊಂಡೆ. ಜೀರಿಗೆ ಸಿಡಿತಿದ್ದಂಗನ ಇವಾಗ ಉಳ್ಳಾಗಡ್ಡಿ ಸೇರಿಸ್ಕೊಳತೀನಿ ನೋಡ್ರಿ. ಉಳ್ಳಾಗಡ್ಡಿ ಹಾಕಿದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಏನೈತಲ್ಲ ಚೇಂಜ್ ಬರ್ಬೇಕು. ಅಂದ್ರ ಸ್ವಲ್ಪ ಕೆಂಪಾಗೋವರೆಗೂ ಈ ರೀತಿ ಏನೈತಲ್ಲ ಮಿಕ್ಸ್ ಮಾಡ್ಕೊಂತ ಇರೋನು. ಬಾಳ ಏನ್ ಟೈಮ್ ತಗೊಳಂಗಿಲ್ಲ. 1 ನಿಮಿಷದಾಗ ಉಳ್ಳಾಗಡ್ಡಿ ಕಲರ್ ಏನೈತ್ ನೋಡ್ರಿ ಚೇಂಜ್ ಆಗ್ಬಿಡುತ್ತ. ಸ್ವಲ್ಪ ಹೊತ್ ಬೇಯ್ಲಿ. ಈ ಕಡೆ ನೋಡ್ರಿ ಉಳ್ಳಾಗಡ್ಡಿ ಸಾಫ್ಟ್ ಆಯ್ತು. ಅದು ಬೇಯ್ತಿದ್ದಂಗನ ಸ್ವಲ್ಪ ಸಾಫ್ಟ್ ಆಗತ್ತ. ಅವಾಗ ಹೆಚ್ಚಿದಂತ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕೊಂಡು ಒಂದ್ಸರಿ ಇದು ಎಲ್ಲಾ ಮಿಕ್ಸ್ ಆಗೋ ತರ ಹಾಕೊಂಡ್ ಬಿಡೋನು. ಮತ್ ಇದು ಮಾಡೋದು ಎಷ್ಟ್ ಈಜಿ ಅಂದ್ರ ಬಾಳ ಈಜಿ ಇರುತ್ತ. ಬಟ್ ಆರೋಗ್ಯಕ್ ಮಾತ್ರ ಬಾಳ್ ಒಳ್ಳೇದ್ ನೋಡ್ರಿ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಈರುಳ್ಳಿ ಏನೈತ್ ನೋಡ್ರಿ ಇನ್ನು ಸಾಫ್ಟ್ ಆಗಿ ಬರುತ್ತ. ಮತ್ತ ಸೊಪ್ಪು ಹಾಕಿದಾಗ ಏನೈತಲ್ಲ ಜಲ್ದಿ ಸ್ವಲ್ಪ ನೀರ್ ಬಿಡುತ್ತ. ಇಲ್ಲಿ ನೋಡ್ರಿ ನಾನು ಈ ರಾಜಗಿರಿ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ ತಗೊಂಬಂದೀನಿ. ಕಟ್ ಮಾಡೋದ್ರಿಂದ ಸ್ವಲ್ಪ ಜಲ್ದಿ ಬೇಯ್ತೈತ್ ನೋಡ್ರಿ. ಹಂಗಾಗಿ ಇದು ಪೂರ್ತಿ ಕಡಾಯಿ ಏನೈತಲ್ರಿ ಸಾಕಾಗಂಗಿಲ್ಲ. ಹಂಗಾಗಿ ಸ್ವಲ್ಪ ಒಂದ್ ಅರ್ಧ ಸೊಪ್ಪು ಹಾಕೊಂಡು ಮೊದ್ಲಿಗೆ ಏನೈತಲ್ಲ ಈ ರೀತಿ ತಾಳಸ್ಕೊಂಡ್ ಬಿಡೋನು. ಈ ರೀತಿ ಏನೈತಲ್ಲ ತಾಳ್ಸಿದ್ಮೇಲೆ ಸ್ವಲ್ಪ ಅದು ಪಲ್ಯ ಏನೈತ್ ನೋಡ್ರಿ ಕರಗತ್ತ. ಇಲ್ಲಿ ಕಾಣ್ಸತ್ ನಿಮಗ. ಕರಗಿದ್ಮೇಲೆ ಇದನ್ನ ಸೈಡ್ ಅಲ್ಲಿ ಮಾಡಿ ಉಳ್ದಿರೋ ಸೊಪ್ಪು ಏನೈತ್ ನೋಡ್ರಿ ಅದನ್ನು ಸೇರಿಸ್ಕೊಂಡ್ ಬಿಡೋನು. ಪೂರ್ತಿಯಾಗಿ ನೋಡ್ರಿ ಇಲ್ಲಿ ಹಾಕೊಂಡ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಇದು ಪೂರ್ತಿಯಾಗಿ ಏನೈತಿಲ್ಲ ಸ್ವಲ್ಪ ಕರ್ಗೋವರೆಗುನು. ಬಾಳ ಜಲ್ದಿ ಕರ್ಗತ್ತ. ಯಾಕಂದ್ರ ಬಿಸಿಗೆ ಏನೈತ್ ನೋಡ್ರಿ ಅದು ಅಲ್ದ ಫ್ರೆಶ್ ಇರುತ್ತ. ಈ ರೀತಿ ಹಸಿ ತರಕಾರಿ ಏನೈತ್ ನೋಡ್ರಿ ತಿನ್ನಂತಂದ್ರ ಮಕ್ಕಳು ಬಾಳ ಅಂದ್ರ ಕಮ್ಮಿ ತಿಂತಾರ. ಅದ್ರೊಳಗು ಹಸರ್ ಯಾವ್ದೇ ಒಂದ್ ತರಕಾರಿ ಇದ್ರೂನು ಹೆಲ್ತಿಗ್ ಬಾಳ ಒಳ್ಳೇದ್ ನೋಡ್ರಿ. ಅಟ್ಲೀಸ್ಟ್ ಏನಿಲ್ಲ ಅಂದ್ರು ವಾರದಾಗ ಒಂದ್ 2 ಸರಿ ಇಲ್ಲ 3 ಸರಿ ಆದ್ರೂ ಈ ರೀತಿ ಮಾಡ್ಕೊಟ್ರ ಆರಾಮಾಗಿ ತಿಂತಾರ. ನಾನು ಇಲ್ಲಿ 1 ನಿಮಿಷ ಇದನ್ನ ಕವರ್ ಮಾಡಿದ್ ನೋಡ್ರಿ, ಕ್ಲೋಸ್ ಮಾಡಿ ವಾಪಸ್ ತೆಗದೆ. ಬಾಳ ಏನ್ ಟೈಮ್ ಬೇಕಾಗಂಗಿಲ್ಲ. 1 ನಿಮಿಷ ಏನೈತಲ್ಲ ಮುಚ್ಚಿ ಈ ರೀತಿ ಬೇಯಿಸ್ಬಿಟ್ರ ಆರಾಮಾಗಿ ಬೇಯ್ದ್ ಬಿಡುತ್ತ. ಮತ್ ಇಲ್ಲಿ ಸ್ವಲ್ಪ ಏನೈತ್ ನೋಡ್ರಿ ನಿಮಗ್ ಕಾಣ್ಸುತ್ತ ಅನ್ಕೋತೀನಿ, ಸ್ವಲ್ಪ ನೀರ್ ಬಿಟ್ಟೈತಿ ಇಲ್ಲಿ. ಈ ರೀತಿ ಏನ್ ನೀರ್ ಬಿಟ್ಟೈತಲ್ಲ ಅದು ಸ್ವಲ್ಪ ನೀರೆಲ್ಲಾ ಆವಿ ಆಗ್ಬಿಟ್ರ ಸಾಕು. ಇಲ್ಲಿ ನಾನ್ ನಿಮಗ್ ಫ್ರೆಶ್ ಮಾಡಿ ತೋರ್ಸಿದೆ. ಅದ್ರದ್ದೇನ್ ಸ್ವಲ್ಪ ಗನಿ ಏನಿರತ್ ನೋಡ್ರಿ ಅದು ಫ್ರೆಶ್ ಮಾಡ್ಬಿಟ್ರ ಮೆತ್ತಗಾಗಿದ್ರ ಈ ರೀತಿ ಇದಾಗ್ಬಿಟ್ಟಿರುತ್ತೆ. ಇಲ್ಲೆಲ್ಲಾ ನೀರಿನ ಅಂಶ ಎಲ್ಲಾ ನೋಡ್ರಿ ಅದು ಹೀರ್ಕೊಂಡ್ ಬಿಟ್ಟೈತಿ. ಇಷ್ಟ ಆದ್ರ ಏನೈತಿಲ್ಲ ನಮ್ ರಾಜಗಿರಿ ಪಲ್ಯ ಏನೈತ್ ನೋಡ್ರಿ ರೆಡಿ ಆಯ್ತು. ಇವಾಗ ಇದನ್ನ ಒಂದ ಪ್ಲೇಟಿಗೆ ತಕೊಂಡ್ ಬಿಡ್ತೀನಿ ನಾನು. ಪ್ಲೇಟಿಗೆ ತಕೊಂಡ್ರ ರೆಡಿ ಆಗ್ಬಿಡಿತ್ ನೋಡ್ರಿ. ಪರ್ಫೆಕ್ಟ್ ಅಂದ್ರ ಜೋಳದ ರೊಟ್ಟಿ ಜೊತೆನ ಪರ್ಫೆಕ್ಟ್. ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜಿ ರೊಟ್ಟಿ ಯಾವ್ದ್ ರೊಟ್ಟಿ ಅದ್ರ ಜೊತೆನೂ ಪರ್ಫೆಕ್ಟ್. ಬೇಕಂದ್ರ ಚಪಾತಿ, ದೋಸೆ ಯಾವ್ದ್ ಜೊತೆನೇ ಆದ್ರೂ ಯೂಸ್ ಮಾಡ್ರಿ. ಯಾಕಂದ್ರ ಇದ್ರಾಗಿರೋ ಹೆಲ್ತ್ ಬೆನಿಫಿಟ್ ಬಾಳ ಅದಾವ್ ನೋಡ್ರಿ. ಹಂಗಾಗಿ ಒಟ್ ಹಸ್ರ್ ಪಲ್ಯ ಜಾಸ್ತಿ ತಿನ್ಬೇಕಂತಾರ. ಸೊ ಹಂಗಾಗಿ ಸೊಪ್ಪಿನ ಪಲ್ಯ ಮಾಡೋದ್ಲಿಂತ್ರ ಹೆಲ್ತಿನೂ ಒಳ್ಳೇದು. ಮತ್ತ ಮಾಡೋರಿಗೆ ಬಾಳ ಕಡಿಮಿ ಟೈಮ್ ತಗೊಳತ್ ನೋಡ್ರಿ. ಹಂಗಾಗಿ ಈ ರೆಸಿಪಿ ನಿಮ್ಗೂ ಇಷ್ಟ ಆಗತ್ತಾ ಅಂತ ಅನ್ಕೋತೀನಿ. ಸೊ ನಿಮಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ಹಂಗ ಶೇರ್ ಮಾಡ್ರಿ, ಹಂಗ ನನ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ನೆಕ್ಸ್ಟ್ ಸಿಗೋಣ ಇಂತದೇ ಒಂದು ಹೆಲ್ದಿ ಆದಂತ ರೆಸಿಪಿ ಒಂದಿಗೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.